ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ನಾವೀಗ ಇಂದಿನ ವಿಡಿಯೋದಲ್ಲಿ ಕುಮಾರವ್ಯಾಸನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅನ್ನುವಂಥ ಕವಿವಾಣಿಯೇ ಬಹಳ ಪ್ರಸಿದ್ಧವಾಗಿದೆ. ಕುಮಾರವ್ಯಾಸನ ಮೂಲ ಹೆಸರು ನಾರಾಯಣಪ್ಪ. ಸರಿಯಾಗಿ ಗಮನಿಸಿಕೊಳ್ಳಿ, ಗದುಗಿನ ನಾರಾಯಣಪ್ಪ ಎರಡೂ ಹೆಸರು ಕೂಡ ಆತನೇ ಕುಮಾರವ್ಯಾಸ. ಕನ್ನಡದ ವಿದ್ವಾಂಸರು ಕುಮಾರವ್ಯಾಸ ಅನ್ನುವಂಥ ಹೆಸರಿನ ಬಗ್ಗೆ ಸಾಕಷ್ಟು ತರ್ಕವನ್ನು ನಡೆಸಿದ್ದಾರೆ. ಈತನಿಗೆ ವ್ಯಾಸನ ಮೇಲೆ ಇದ್ದ ಅಪಾರ ಗೌರವದಿಂದ ತನ್ನನ್ನು ತಾನು ವೀರನಾರಾಯಣನೇ ಕವಿ, ಲಿಪಿಕಾರ ಕುಮಾರವ್ಯಾಸ ಎಂದು ಕರೆದುಕೊಂಡಿದ್ದಾನೆ. ಈತನ ನಂತರ ಬಂದ ಕವಿಗಳು ಕುಮಾರವ್ಯಾಸ ಎಂದೇ ಕರೆಯುವುದರಿಂದ ಕನ್ನಡ ಸಾಹಿತ್ಯದಲ್ಲಿ ಇವನು ಕುಮಾರವ್ಯಾಸ ಎಂದೇ ಖ್ಯಾತಗೊಂಡಿದ್ದಾನೆ. ಕೋಳಿವಾಡದ ಕಾಗದ ಪತ್ರದಲ್ಲಿ ವೀರನಾರಾಯಣ ಎಂಬ ಉಲ್ಲೇಖವಿರುವುದರಿಂದ ಈತನಿಗೆ ಗದುಗಿನ ನಾರಾಯಣ, ಕುಮಾರವ್ಯಾಸ ಎಂಬ ಎರಡೂ ಹೆಸರುಗಳಿಂದಲೂ ಕೂಡ ಈತ ಖ್ಯಾತಗೊಂಡಿದ್ದಾನೆ. ಇನ್ನು ಕುಮಾರವ್ಯಾಸನ ಮತ ವಿಚಾರದ ಬಗ್ಗೆ ಹೆಚ್ಚಿನ ತರ್ಕಗಳಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿಯಲ್ಲಿ ಬರುವ ತಿಳಿಯ ಹೇಳುವೆ ಕೃಷ್ಣ ಕಥೆಯ ಇಳೆಯ ಜಾಣರು ಮೆಚ್ಚುವಂದದಿ ಎಂಬ ಹೇಳಿಕೆ ಹಾಗೂ ಕೋಳಿವಾಡದ ಶಾಸನದ ಆಧಾರವನ್ನು ಗಮನದಲ್ಲಿ ಇರಿಸಿಕೊಂಡು ಈತ ಬ್ರಾಹ್ಮಣ ಕವಿ ಎಂದು ಈತ ಬ್ರಾಹ್ಮಣ ಅನ್ನುವಂಥದ್ದನ್ನು ನಿರ್ಧರಿಸಲಾಗಿದೆ. ಬ್ರಾಹ್ಮಣರಲ್ಲಿ ಯಾವ ಪಂಗಡಕ್ಕೆ ಸೇರಿದವನು ಅನ್ನುವಂಥ ಮಾಹಿತಿ ಇಲ್ಲ. ಇನ್ನು ಮುಂದೆ ಈತನ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಕುಮಾರವ್ಯಾಸನ ಕಾಲದ ಬಗ್ಗೆ ನಿರ್ಧಾರ ಮಾಡಲು ವಿದ್ವಾಂಸರು ಕೆಲವು ಆಧಾರಗಳನ್ನು ಹೇಳ್ತಾರೆ. ಅವುಗಳಲ್ಲಿ ಪೂರ್ವ ಕೃತಿಗಳ ಅನುಸರಣೆ ಮತ್ತು ಉತ್ತರಕಾಲೀನ ಕವಿಕೃತಿಗಳ ಪ್ರಭಾವ, ಶಾಸನಾಧಾರಗಳು, ಉತ್ತರೋತ್ತರ ವೀರಶೈವ ಗ್ರಂಥ, ಕರ್ನಾಟಕ ಕಥಾಮಂಜರಿಯ ಆಂತರಿಕ ಸಾಕ್ಷ್ಯಗಳು. ಇನ್ನು ಕುಮಾರವ್ಯಾಸನ ಕಾವ್ಯದ ಭಾಷೆ ಮತ್ತು ಶೈಲಿಯನ್ನು ನೋಡೋಣ. ಮಹಾಭಾರತದ ಕಥೆಯನ್ನು ಆಕರವಾಗಿ ಸ್ವೀಕರಿಸಿರುವುದರಿಂದ ಕನ್ನಡದಲ್ಲಿ ಮಹಾಭಾರತದ ಕಥೆಯನ್ನು ಕಾವ್ಯವಾಗಿಸಿದ ಪಂಪನ ಪ್ರಭಾವ ಸಹಜವಾಗಿಯೇ ಆಗಿದೆ. ಮುಂದೆ ಬಂದ ತಿಮ್ಮಣ ಕವಿ, ಭಾಸ್ಕರ, ಕುಮಾರ ವಾಲ್ಮೀಕಿ, ವ್ಯಾಸರಾಯ, ಪುರಂದರದಾಸರು ಕುಮಾರವ್ಯಾಸನನ್ನು ಸ್ಮರಿಸಿದ್ದಾರೆ. ಹೀಗಾಗಿ ಈತನ ಕಾಲವನ್ನು 1330ರಿಂದ 40 ಅಂದರೆ 1340ರವರೆಗೆ ಅಂತ ಭಾವಿಸಲಾಗಿದೆ. ಆದರೆ ಚಾಮರಸನೊಂದಿಗೆ ಕುಮಾರವ್ಯಾಸನ ಸಂಬಂಧವನ್ನು ಕಲ್ಪಿಸುವಂಥ ಕಥೆಯೊಂದು ಚರ್ಚೆಯಲ್ಲಿದೆ. ಆದರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥದ್ದನ್ನು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ. ಗದುಗಿನ ವೀರನಾರಾಯಣ ಎನ್ನುವ ಹೆಸರಿನಲ್ಲಿಯೇ ಇವನು ಗದಗದ ಸುತ್ತಮುತ್ತಲಿನ ಸ್ಥಳದವನು ಅನ್ನುವಂಥದ್ದು ಗೊತ್ತಾಗ್ತದೆ. ಕೋಳಿವಾಡದ ಶಾಸನವನ್ನು ಆಧರಿಸಿ ಈತ ಗದುಗಿನ ಕೋಳಿವಾಡ ಗ್ರಾಮದವನು ಅಂತ ಭಾವಿಸಲಾಗಿದೆ. ಕುಮಾರವ್ಯಾಸ ರಚಿಸಿದಂತಹ ಕೃತಿಗಳು ಎರಡು. ಒಂದು ಕರ್ನಾಟಕ ಭಾರತ ಕಥಾಮಂಜರಿ, ಹಾಗೆ ಇನ್ನೊಂದು ಐರಾವತ. ಇದರಲ್ಲಿ ಮೊದಲನೇ ಕೃತಿ ಮಹಾಭಾರತದ ಕಥಾನಕವಾದರೆ ಎರಡನೆಯದು ಕುಂತಿ ಗಜಗೌರಿ ವ್ರತವನ್ನು ಆಚರಿಸಿದ ಸಂಗತಿಯನ್ನು ವಿವರಿಸ್ತದೆ. ಕುಮಾರವ್ಯಾಸ ಭಾರತವು 10 ಪರ್ವಗಳನ್ನು 8,000ಕ್ಕೂ ಹೆಚ್ಚು ಭಾಮಿನಿ ಷಟ್ಪದಿಯ ಪದ್ಯಗಳನ್ನು ಒಳಗೊಂಡಿದೆ. ಇದರಲ್ಲಿ ಆದಿಪರ್ವ, ಸಭಾಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣಪರ್ವ, ಶಲ್ಯ ಪರ್ವ, ಗದಾ ಪರ್ವ ಅನ್ನುವಂತಹ ಪರ್ವ ಭೇದಗಳಿವೆ. ಮುಖ್ಯವಾಗಿ ನಡುಗನ್ನಡದ ತಿಳಿ ಭಾಷೆಯಲ್ಲಿ ರಚನೆಯಾಗಿದೆ. ಈ ಕಥೆಯಲ್ಲಿ ಜೀವನ ಧರ್ಮ ಮೌಲ್ಯ ಪ್ರತಿಪಾದನೆಗಳು ಗಮನ ಸೆಳೆಯುತ್ತವೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂಥ ಬಿರುದು ಇದೆ, ಕೇಳಿರ್ಬೋದು. ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂತಹ ಬಿರುದು ಸುಮ್ಮನೆ ಬಂದದಲ್ಲ. ಅವುಗಳಲ್ಲಿ ದೇಸಿ ಸೊಬಗಿದೆ, ಜಾನಪದ ರೂಪಕಗಳಿವೆ. ಇರುಳಡವಿಗಡಿತಕ್ಕೆ ಹರಿದವು ಕಿರಣ, ರಾಜ್ಯಲಕ್ಷ್ಮಿಗೆ ಸೂಳೆತನಬಹುದೇ, ರಣನಾಟಕದ ಜವನಿಕೆಯಾಯ್ತು ರಜನಿ, ಮುನಿಯ ಮಾತಿನ ಬಲೆಗೆ ಸಿಲುಕಿತು, ಜನಪಿತನ ಚೈತನ್ಯ ಮೃಗ,
ಕುಡಿತೆಗಂಗಳ ಬಲೆಯ ಬೀಸುವ ಕಾಮಿ ಮೃಗಕುಲಕ್ಕೆ ದುಷ್ಕೀರ್ತಿ ವಧು ಎಂಜಲಿಸಲೇ ಕುಲವ ಕರುಣಲತಾಂಗಿಯ ತೆಕ್ಕೆಯಲಿ ಸಿಕ್ಕಿದನು ವೀಸಬಡ್ಡಿಯಲಸುವ ಕೊಂಟೆನು ನಾಲಗೆಯ ಸಾಲವನೀಗ ಕೈಯಲ್ಲಿ ತಿದ್ದುವಡೆ ಅನ್ನುವಂತಹ ಉಲ್ಲೇಖಗಳಿವೆ. ಹಾಗಾಗಿ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅನ್ನುವಂತಹ ಬಿರುದು ಕೂಡ ಬಂದಿದೆ. ಒಟ್ಟಿನಲ್ಲಿ ಪಂಪನಿಗೂ ಕುಮಾರವ್ಯಾಸನಿಗೂ ಹೋಲಿಸಿದರೆ ಪ್ರತಿಭೆಯ ಉನ್ನತಿ ಸಮಾನವಾದರೂ ಇಬ್ಬರ ದೃಷ್ಟಿ ತಂತ್ರ ಶೈಲಿ ಬೇರೆಯಾದವು ಅನ್ನುವುದು ಗೊತ್ತಾಗ್ತದೆ. ಪಂಪನ ದೃಷ್ಟಿಯಲ್ಲಿ ಭಾರತವು ಬಹುಶಃ ಒಂದು ಮಾನವೀಯ ಸಂಘರ್ಷದ ಚಿತ್ರಣವಾಗಿದೆ. ಕುಮಾರವ್ಯಾಸನು ಮಾನವೀಯತೆಯನ್ನು ಅಲ್ಲಗಳೆಯದೆ ಅದಕ್ಕೆ ಪ್ರೇರಕವಾದ ದೈವಿ ಶಕ್ತಿಯ ಲೀಲೆಯನ್ನು ಬಣ್ಣಿಸ್ತಾನೆ. ಅವರವರ ಮತ ಶ್ರದ್ಧೆಯು ಈ ಭೇದಕ್ಕೆ ಕಾರಣವಾಗ್ತದೆ. ಪಂಪನ ತಂತ್ರ ಮಾರ್ಗಕಾವ್ಯದ್ದು, ಕುಮಾರವ್ಯಾಸನದು ದೇಶೀಯದು. ಇಬ್ಬರೂ ಮಹಾಭಾರತವನ್ನು ಸಂಗ್ರಹಗೊಳಿಸಿದವರಾದರೂ ಕಥೆಯನ್ನು ಹಿಗ್ಗಿಸಿ ಹೇಳುವುದು ನಾರಣಪ್ಪನ ಹುಟ್ಟುಗುಣ, ದೊಡ್ಡ ಕಥೆಯನ್ನು ಸಂಕ್ಷೇಪಿಸುವುದು ಪಂಪನ ಹುಟ್ಟುಗುಣ ಎನ್ನುವುದು ಎಲ್ ಗುಂಡಪ್ಪನವರ ಅಭಿಮತವಾಗಿದೆ. ವಿದ್ಯಾರ್ಥಿಗಳೇ, ಕುಮಾರವ್ಯಾಸ ಅನ್ನುವಂತಹ ಒಂದು ಟಿಪ್ಪಣಿಯನ್ನು ಕೊಟ್ಟರೆ ನೀವು ಇಷ್ಟು ಉತ್ತರವನ್ನು ಬರಿಬೋದು. ಹಾಗೆ ನಿಮಗೆ ಗೊತ್ತಿದ್ದ ಹಾಗೆ ಅಥವಾ ನಿಮ್ಮ ಉಪನ್ಯಾಸಕರು ಹೇಳಿದ್ದನ್ನು ಕೂಡ ಇದಕ್ಕೆ ಸೇರಿಸಿ ಬರೆಯಿರಿ. ಸರಿ ವಿದ್ಯಾರ್ಥಿಗಳೇ, ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.